ಕಾಂಗ್ರೆಸ್ ಶಾಸಕರ ದಿಲ್ಲಿ ಟೂರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಏನಾದರೂ ಗೇಮ್ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರಾ? ಇದರಲ್ಲಿ ಸಿಎಂ ಕುರ್ಚಿ ಸೇಫ್ ಮಾಡಿಕೊಳ್ಳಲು ಸಿದ್ದು ತಂತ್ರಗಾರಿಕೆ ರೂಪಿಸಿಕೊಂಡ್ರ? ನಾಯಕತ್ವ ಗೊಂದಲದ ಮಧ್ಯೆ ಸಂಪುಟ ಪುನಾರಚನೆ ದಾಳವನ್ನ ಬಿಟ್ಟಿದ್ದಾರೆ. ಸಿಎಂ ಕುರ್ಚಿ ಸೇಫ್ ಮಾಡಿಕೊಳ್ಳಲು ಸಿದ್ದು ತಂತ್ರಗಾರಿಕೆನ ಇದು. ಸಂಪುಟ ಪುನಾರಚನೆ ಹೈಕಮಾಂಡ್ ಒಪ್ಪಿಕೊಂಡ್ರೆ ಮತ್ತಷ್ಟು ದಿನ ಕುರ್ಚಿ ಕದನಕ್ಕೆ ಬ್ರೇಕ್ ಎಂಬ ಲೆಕ್ಕಾಚಾರ ಏನಾದ್ರೂ ಇದರಲ್ಲಿ ಇದೆಯಾ ಅಂತ. ಸಂಪುಟ ಪುನಾರಚನೆ ಮಾಡಿ ಎಂದು ಶಾಸಕರ ಒತ್ತಾಯ ಕೇಳಿ ಬರ್ತಾ ಇದೆ. 2.5 ವರ್ಷ ಆದ ಮೇಲೆ ಸಂಪುಟ ಸರ್ಜರಿ ಎಂದು ಭರವಸೆಯನ್ನ ಕೊಟ್ಟಿದ್ರು. ಸರ್ಕಾರಕ್ಕೆ ಇದೀಗ 3 ವರ್ಷ ಆಗಿದೆ. ಮಂತ್ರಿ ಸ್ಥಾನ ಕೊಡಿ. ದೆಹಲಿ ಪರೇಡ್ಗೆ ಸಿದ್ದರಾಮಯ್ಯ ಕೂಡ ಗ್ರೀನ್ ಸಿಗ್ನಲ್. ಸಿಎಂ ಕುರ್ಚಿ ಸ್ಥಾನಕ್ಕೂ 2.5 ವರ್ಷ ಅಂತಾನೆ ಹೇಳಿದ್ರು. ಅದು ಮಾತ್ರ ಆಗ್ತಾ ಇಲ್ಲ. ಬದಲಾವಣೆ ಇಲ್ಲಿ ಸಚಿವ ಸಂಪುಟ ಪುನಾರಚನೆ ಆಗ್ಬೇಕು. ಲೆಕ್ಕಾಚಾರ ನೋಡಿ. ರಾಜಕೀಯವಾಗಿ ಯಾರ್ಯಾರು ಯಾವ್ಯಾವ ರೀತಿಯಾದಂತಹ ರಣತಂತ್ರವನ್ನ ರೂಪಿಸ್ಕೊಳ್ತಾರೆ ಅಂತ ಅಂದ್ರೆ, ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಒಳಗೊಳಗೆ ಒಂದಿಷ್ಟು ನಾಯಕರು ರೂಪಿಸಿಕೊಂಡಿರುವಂತ ಒಳ ಸಂಚು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬಟ್ ಇದರಲ್ಲಿ ಹಿರಿಯ ಶಾಸಕರ ಪಟ್ಟೇನು? ಸಂಪುಟ ಪುನಾರಚನೆ ಆಗ್ಬೇಕು, ನಮಗೂ ಕೂಡ ಸಚಿವ ಸ್ಥಾನ ಸಿಗಬೇಕು, ಮಂತ್ರಿಗಿರಿ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿರಿಯ ಶಾಸಕರು ಮಾಡ್ತಾ ಇರುವಂತ ಕಸರತ್ತು. ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ ಅಡಗಿದೆಯಾ? ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ದಿನ ಮುಂದೂಡಿಕೆ ಮಾಡಬಹುದು ಅನ್ನುವಂತ ಏನಾದರೂ ಗೇಮ್ ಪ್ಲಾನ್ ಅನ್ನ ರೂಪಿಸ್ಕೊಂಡಿದ್ದಾರೆ. ಬಟ್ ಇದರಲ್ಲಿ ಕೇಳಿ ಬರ್ತಾ ಇತ್ತು, ಆಲ್ಮೋಸ್ಟ್ ಡಿ.ಕೆ. ಶಿವಕುಮಾರ್ ಅವರ ಬಣದವರು ಇದ್ದಾರೆ ಇದರಲ್ಲಿ ಅಂತ. ಬಟ್ ಇಲ್ಲಿ ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ ಏನಾದರೂ ಕುರ್ಚಿ ಸೇಫ್ ಆಗಿ ಉಳಿಸ್ಕೊಳ್ಳೋದಕ್ಕೆ ಈಗಾಗಲೇ 3 ವರ್ಷ ಆಯಿತು, 2.5 ವರ್ಷ. ಕಾಂಗ್ರೆಸ್ ಏನು 136 ಸೀಟ್ಗಳನ್ನ ಪಡೆದುಕೊಂಡು ಗೆದ್ದು ಬರುತ್ತವೆ. ಅದರಲ್ಲಿ ಶಾಸಕರಿಗೆ ಕೊಡಬೇಕಾದಂತ ಸ್ಥಾನಮಾನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿತ್ತು. ಉಪಸಮರ ಮುಗಿದ ಬೆನ್ನಲ್ಲೇ ಕೈನಲ್ಲಿ ಪವರ್ಗೆ ಜೋರಾದ ಸಂಪುಟ ಪುನಾರಚನೆ ಸದ್ದು. ಶಾಸಕರ ಟೂರ್. ಕಾಂಗ್ರೆಸ್ ಪಕ್ಷದ 25 ಶಾಸಕರಿಂದ ದೆಹಲಿ ದಂಡಯಾತ್ರೆ. ಹಿರಿಯ ಶಾಸಕರಿಂದ ಮಂತ್ರಿ ಪದವಿಗಾಗಿ ದೆಹಲಿ ಪರೇಡ್. 2 ರಿಂದ 3 ದಿನ ದೆಹಲಿಯಲ್ಲಿದ್ದು ಹೈಕಮಾಂಡ್ ನಾಯಕರ ಭೇಟಿ. ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸುರ್ಜೇವಾಲಾ ಭೇಟಿಯನ್ನ ಮಾಡಲಿದ್ದಾರೆ. ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಲಿರೋ ನಾಯಕರು. ಮಂತ್ರಿ ಪದವಿ ಗಿಟ್ಟಿಸಿಕೊಳ್ಳಲು 25 ಶಾಸಕರಿಂದ ರಣತಂತ್ರ ನಡೀತಾ ಇದೆ. ದೆಹಲಿ ಪರೇಡ್ಗೆ ಸಿದ್ದರಾಮಯ್ಯ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯ ಸಹಿತ ಇದಕ್ಕೆ ಯಾವುದೇ ರೀತಿಯಾದಂತ ತಗಾರಿ ತೆಗೆದಿಲ್ಲ, ಪ್ರಶ್ನೆ ಮಾಡಿಲ್ಲ. ಆಯ್ತು, ಹೋಗ್ತೀರಾ, ಕೇಳ್ತೀರಾ, ಹೋಗಿ ಕೇಳಿ, ಹೈಕಮಾಂಡ್ ಜೊತೆ ಮಾತನಾಡಿ. ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ರಾಹುಲ್ ಗಾಂಧಿ ಇವ್ರನ್ನೆಲ್ಲ ಭೇಟಿ ಮಾಡುವಂತ ಸಾಧ್ಯತೆ. ಯಾಕಂದ್ರೆ ಅದಕ್ಕೆ ಅಂತಾನೆ ಹೋಗ್ತಾ ಇದ್ದಾರೆ. ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿ ಚರ್ಚೆಯನ್ನ ಮಾಡಿಕೊಂಡು ಏನಾಯ್ತು, ಭರವಸೆಯನ್ನ ಕೊಟ್ಟಿದ್ರೆ 2.5 ವರ್ಷ ಅಂತ. 2.5 ವರ್ಷ ಕಳೆದು 3 ವರ್ಷ ಆಯ್ತು. ಬಟ್ ನಮಗೆ ಯಾಕೆ ಸಂಪುಟ ಪುನಾರಚನೆ ಮಾಡಿ ನಮಗೆ ಯಾಕೆ ಸಚಿವ ಸ್ಥಾನವನ್ನ ಕೊಡ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸಹಿತ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಹೋಗಿ ಅನ್ನುವಂಥದ್ದನ್ನ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಕ್ಯಾಬಿನೆಟ್ ಏನಾದ್ರೂ ರೀಶಫಲ್ ಆದ್ರೆ ಸಿಎಂ ಕುರ್ಚಿ ಸ್ಥಾನವು ಸಹಿತ ಅಲ್ಲಿ ರೀಶಫಲ್ ಆಗ್ಲೇಬೇಕಲ್ವಾ? ಸಂಪುಟ ಪುನಾರಚನೆ ವಿಚಾರದಲ್ಲಿ ಈಗ 2.5 ವರ್ಷ ಅಂತ ಏನು ತಮ್ಮ ಒಂದು ಅಧಿಕಾರದ ಬಗ್ಗೆ ಮಾತನಾಡ್ಕೊಂಡಿದ್ರು. ಅದರಲ್ಲಿ 2.5 ವರ್ಷ ಈಗಾಗಲೇ ಇರುವಂತ ಸಚಿವರು ಪೂರೈಸಿದ್ದಾರೆ. ಅದ್ರ ಜೊತೆಗೆ ಸಿಎಂ ಸ್ಥಾನ ಸಹಿತ ಪೂರೈಕೆ ಆಗಿದೆ 2.5 ವರ್ಷ. ಆದ್ರೆ ಸಿದ್ದರಾಮಯ್ಯ ಅವರು ಹೇಳುವಂಥದ್ದು, ನಾನೆಲ್ಲಾದ್ರೂ ಹೇಳಿದ್ನ 2.5 ವರ್ಷ ಮಾತ್ರ ಅಂತ, ಇದ್ರ ಬಗ್ಗೆ ನಾನೇನಾದ್ರೂ ಮಾತನಾಡಿದ್ನ ಅಂತ ಹೇಳುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲೂ ಸಹಿತ ನಾನು ಹೇಳಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಸಂಪುಟ ಪುನಾರಚನೆ ಆಗುತ್ತೆ ಅಂದ್ರೆ ಸಿದ್ದರಾಮಯ್ಯ ಅವರ
ಸಿಎಂ ಸ್ಥಾನವೂ ಸಹಿತ ಅಲ್ಲಿ ಬದಲಾವಣೆ ಆಗಬೇಕು. ಈ ಸಚಿವರ ಪಟ್ಟೇನು ನಮಗೇನು ಭರವಸೆಯನ್ನ ಕೊಟ್ಟಿದ್ರಿ, ನಮ್ಮ ಜೊತೆ ಏನ್ ಮಾತನಾಡಿದ್ರೆ ಹೈಕಮಾಂಡ್ ನಮಗೇನು ಭರವಸೆ ಕೊಟ್ಟಿತ್ತು ಅದನ್ನ ಪೂರೈಸ್ಕೊಡಿ, ಇದು ಸಚಿವರ ಮಾತು. ಅದೇ ರೀತಿಯಾಗಿ ಸಿಎಂ ವಿಚಾರದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ನಿಲುವು ಅದೇ ರೀತಿಯಾಗಿದೆ. ಸೊ ಹೀಗಾಗಿ ಸದ್ಯಕ್ಕೆ ಸಾಕಷ್ಟು ಗೊಂದಲವನ್ನ ಹುಟ್ಟಿ ಆಗ್ತಾ ಇದೆ ಈ ಒಂದು ವಿಚಾರ. ಹಾಗಾಗಿ ಸಂಪುಟ ಪುನಾರಚನೆಯಲ್ಲಿ ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ ಇದೆಯಾ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮತ್ತಷ್ಟು ಮುಂದೂಡಿಕೆ ಆಗುತ್ತೆ. ಸಿಎಂ ಈ ಒಂದು ಗೊಂದಲದ ನಡುವೆ ನಮ್ಮ ಕುರ್ಚಿ ತಂಟೆಗೆ ಯಾರು ಬರೋದಿಲ್ಲ ಅನ್ನುವಂಥದ್ದು, ನಮ್ಮ ಕುರ್ಚಿ ಸೇಫ್ ಆಗಿದೆ, ಅವ್ರವ್ರು ಹೊಡೆದಾಡ್ಕೊಂಡು ಹೋಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಈ ತಂತ್ರಗಾರಿಕೆ ರೂಪಿಸ್ಕೊಂಡಿದ್ದಾರೆ ಅಂತ ಹಲವಾರು ಅನುಮಾನಗಳು, ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು.